ಹಾಯ್ ನಮಸ್ತೆ. ಇವತ್ತು ನೀರು ಬಿಟ್ಟಿದ್ರು, ನೀರು ಹಿಡಿತಾ ಇದ್ದೀನಿ. ಡೈಲಿ ಬಿಡೋದಿಲ್ಲ ಊರ ಕಡೆ, ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ. ಇವತ್ತು ಬಿಟ್ಟಿದ್ದಾರೆ ಅಂದರೆ ನಾಳೆ ಬಿಡೋದಿಲ್ಲ, ಮತ್ತು ನಾಡ್ದು ಬಿಡ್ತಾರೆ. ಈ ರೀತಿ ನಾವು ನೀರಿಗೆ ಒಂದಿನ ಎಲ್ಲ ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ. ಅಂದರೆ ಬೆಳಗ್ಗೆ ಒಂದು 6:30 7 ಗಂಟೆಗೆ ನೀರು ಬಿಟ್ಟರೆ ಅಂದರೆ ಒಂದು 10 ಗಂಟೆವರೆಗೂ ನೀರು ಬರುತ್ತೆ. ಒಂದೊಂದು ದಿನ 11 ಗಂಟೆವರೆಗೂ ಬರುತ್ತೆ. ಈ ರೀತಿ ನೀರನ್ನು ಎತ್ಕೊಂಡೋಗಿ ಕೊಡದಲ್ಲಿ ನಾವು ನೀರಂಡೆಗಾಗಲಿ, ಹಿಂದೆಗಡೆ ಟಾಯ್ಲೆಟಿಗಾಗಲಿ, ಮುಂದೆ ಡ್ರಮ್ಗಳಿಗಾಗಲಿ ನಾವು ನೀರಿಟ್ಕೊಂಡು ಮಾಡ್ಕೋಬೇಕು. ಅಂದರೆ 3 ದಿನದವರೆಗೂ ನೀರು ಬೇಕಲ್ವಾ, ಹಂಗಾಗಿ. ಇನ್ನು ನನ್ನ ಚಿಕ್ಕ ಮಗ ಎದ್ದಿರಲಿಲ್ಲ, ಅವ್ನು ಎದ್ದೇಳೋದು ಲೇಟ್ ಅಲ್ವಾ, ಹಂಗಾಗಿ ಅವ್ನು ಎದ್ದ ಮೇಲೆ ಹಾಸಿಗೆಗಳೆಲ್ಲ ಮಡಚಿ ಕಸ ಎಲ್ಲ ಗುಡಿಸಿ ಪಾತ್ರೆ ಬೆಳಿಕೊಂಡು ಬಂದು ಕಾಫಿ ಮಾಡಿ ಕುಡಿದು ಆಮೇಲೆ ನಾನು ಪಾತ್ರೆಗಳೆಲ್ಲ ಜೋಡಿಸಿ ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಕೊತ್ತಂಬರಿ ಸೊಪ್ಪು ಬಂದಿತ್ತು, 5 ರೂಪಾಯಿ 10 ರೂಪಾಯಿ ಕಟ್ಟು. ಅಂದರೆ ಸಿಟಿಯಲ್ಲಿ ಹೋಗಿ ತೊಗೊಂಡ್ರೆ ಇನ್ನೂ ಕಮ್ಮಿ ಸಿಗುತ್ತೆ, ಇಲ್ಲಿ ಹಳ್ಳಿಯಲ್ಲಿ ಮಾರ್ಕೊಂಡು ಬರ್ತಾರಲ್ವ, ಹಂಗಾಗಿ ಸ್ವಲ್ಪ ರೇಟ್ ಜಾಸ್ತಿ. ಇನ್ನು ನಾನು ತಿಂಡಿ ಮಾಡಬೇಕಾಗಿತ್ತು, ಅದಕ್ಕೆ ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ನಾನು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.